ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ವೃಶ್ಚಿಕ ರಾಶಿಯವರ ಒಂದು ವಾರ್ಷಿಕ ಭವಿಷ್ಯದಲ್ಲಿ ಗುರುವಿನ ಜೊತೆ ಶನಿಯ ಒಂದು ಸಂಯೋಜನೆ ಆಗಿರೋದ್ರಿಂದ ಕೆಲವೊಂದು ಮಿಶ್ರ ಫಲವನ್ನು ನಾವಿಲ್ಲಿ ನೋಡ್ಬೋದಾಗತ್ತೆ. ವಿಶೇಷವಾಗಿ ಈ ಒಂದು ವೃಶ್ಚಿಕ ರಾಶಿಯವರ ಒಂದು ಒತ್ತಡಮಯವಾದಂತಹ ವಾತಾವರಣ ಅವ್ರಿಗೆ ಸೃಷ್ಟಿ ಆಗ್ತಾ ಹೋಗುತ್ತೆ ಅವರ ಒಂದು ಕೌಟುಂಬಿಕ ಜೀವನದಲ್ಲಿ. ಈ ಒಂದು ವರ್ಷ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಒಂದು 4 ತಿಂಗಳಲ್ಲಿ ಸ್ವಲ್ಪ ಅವರು ತುಂಬ ಒತ್ತಡಮಯವಾದಂಥ ಜೀವನವನ್ನು ಮಾಡ್ತಾ ಇರ್ತಾರೆ. ಅದಾದ ನಂತರದಲ್ಲಿ ಸ್ವಲ್ಪ ಅವ್ರಿಗೆ ರಿಲೀಫ್ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾರ ಹತ್ರ ಒಂದು ಸಾಲ ತಗೊಂಡಿದ್ರೆ ಸಾಲ ತೀರಿಸ್ಲಿಕ್ಕೇನೆ ಸಹಿತ ಅವ್ರಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಯಾವುದಾದ್ರೂ ಒಂದು ಚೀಟಿನ ಕಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ, ಅದು ಸಹಿತ ಅವರ ಸಮಯಕ್ಕೆ ತಕ್ಕನಾಗಿ ಅವ್ರಿಗೆ ಅದು ಸಿಗೋದಿಲ್ಲ. ಅದರಿಂದ ಕೆಲವೊಂದು ಅವ್ರಿಗೆ ಆರ್ಥಿಕತೆಯ ನಷ್ಟ ಆಗುವಂಥದ್ದು, ಸಾಲದ ಮೇಲೆ ಮತ್ತೊಂದು ಸಾಲಗಳು ಬರುವಂತಹ ಸಾಧ್ಯತೆಗಳು ಬರ್ತಾ ಹೋಗುತ್ತೆ. ಜಾಗೃತಿಯಾಗಿರಿ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಇದೊಂದು ವಿಚಾರ. ಆದರೆ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವಿಭಿನ್ನವಾದಂತಹ ಬೆಳವಣಿಗೆಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳಾಗುವಂಥದ್ದು, ಸಹೋದರ ಬಾಂಧವ್ಯದಲ್ಲಾಗಿರ್ಬೋದು, ಮತ್ತು ಸತಿಪತಿಯಲ್ಲಾಗಿರ್ಬೋದು, ಮತ್ತು ಪಿತೃವಿನ ಮತ್ತು ಮಾತೃವಿನ ಒಂದು ವಿಚಾರದಲ್ಲಿ ಕಾನೂನು ಬಾಹಿರವಾದಂತಹ ಕೆಲವೊಂದು ಸಮಸ್ಯೆಗಳು ತಮಗೆ ಕಾಡುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಕಾಣ್ತಾ ಇದೆ. ಜಾಗೃತಿಯಾಗಿರಿ. ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥದ್ದು ವಿಚಾರಗಳು ಸಹಿತ ಕಂಡು ಬರ್ತಾ ಇದೆ. ಯಾಕಂದರೆ ಗುರುವಿನ ವಕ್ರಸ್ಥಾನಗಳು ಇರೋದ್ರಿಂದ ಸ್ವಲ್ಪ ಮಟ್ಟಿನ ಕೆಲವೊಂದು ಏರಿಳಿತಗಳಾಗುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರುತ್ತೆ. ತುಂಬಾ ಜಾಗೃತಿಯಾಗಿರಬೇಕಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಯಾರಿಗೂ ಸಹಿತ ಶ್ಯೂರಿಟಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ. ತುಂಬಾ ಜಾಗೃತಿಯಾಗಿರಿ. ಮತ್ತು ವಿಶೇಷವಾಗಿ ತಾವಿಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ 4 ಸತಿ ಸ್ವಲ್ಪ ತಮ್ಮ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ತಮ್ಮ ಒಂದು ಗುರುಗಳಿಂದ, ಹಿರಿಯರಿಂದ, ತಮ್ಮ ಒಂದು ಮಿತ್ರರಿಂದ, ತಮ್ಮ ಬಂಧುತ್ವಗಳಿಂದ ಕೆಲವೊಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಮುಂದುವರೆದ್ರೆ ಉತ್ತಮವಾದಂತಹ ಫಲಾನುಫಲಗಳು ತಮಗೆ ಕಂಡು ಬರುತ್ತೆ ಅಂತ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಆದಷ್ಟು ಸಹಿತ ಒಂದು ವ್ಯಾವಹಾರಿಕವಾದಂತಹ ಆರ್ಥಿಕ ಜೀವನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಹಿತ ತಾವಿಲ್ಲಿ ಗಳಿಸ್ತಾ ಹೋಗ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಆರ್ಥಿಕತೆಯ ಒಂದು ಲಾಭನೂ ಸಿಗುತ್ತೆ, ಮತ್ತೆ ಮಾನಸಿಕವಾದಂತಹ ಒಂದು ತೊಂದರೆಗಳಿಂದ ದೂರವಾಗ್ತೀರಿ. ವೃತ್ತಿಪರ ಜೀವನದಲ್ಲಾದಂತಹ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಸಂಶೋಧನಾತ್ಮಕವಾದಂಥ ಕ್ಷೇತ್ರ ಆಗಿರ್ಬೋದು, ವಕೀಲರಾಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ, ಹೀಗೆ ಹಲವಾರು ಕ್ಷೇತ್ರಗಳಲ್ಲೂ ಉನ್ನತಿಯನ್ನು ಪಡಿಲಿಕ್ಕೆ ತುಂಬಾ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಆ ಪರಿಶ್ರಮಕ್ಕೆ ತಕ್ಕಂಥ ಫಲ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಸಾಧ್ಯವಾದಷ್ಟು ತಮ್ಮ ಒಂದು ಗೌಪ್ಯತೆಯನ್ನು ತಾವಿಲ್ಲಿ ಕಾಪಾಡ್ಕೊಳ್ತೀರಿ ವೃಶ್ಚಿಕ ರಾಶಿಯವರು. ಮತ್ತು ಮಾನಸಿಕವಾದಂಥ ಗೊಂದಲಗಳಿಂದ ತಾವಿಲ್ಲಿ ದೂರ ಹೋಗ್ತೀರಿ. ಮನೆಯಲ್ಲಿ ಕೆಲವೊಂದು ಶುಭ ಸಮಾರಂಭಗಳು ನಡೆಯುವಂಥದ್ದು, ಮತ್ತು ಮನೆಯಲ್ಲಿ ಕೆಲವೊಂದು ಪ್ರಾಬಲ್ಯತೆಗಳು ನಡೆಯುವಂಥದ್ದು, ಎಲ್ಲ ರೀತಿಯಲ್ಲೂ ಕೆಲವೊಂದು ಸಾತ್ವಿಕತೆಗೆ ತಾವಿಲ್ಲಿ ಕಾಣಿಸ್ಕೊಳ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಆರ್ಥಿಕ ಲಾಭ, ಭೂಮಿಯ ಒಂದು ಲಾಭ, ವಾಹನಗಳ ಲಾಭ ಅತಿ ಉತ್ತಮವಾಗಿ ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಸ್ವಲ್ಪ ಶತ್ರು ಬಾಧೆನೂ ಸಹಿತ ಕಾಡಿಸುತ್ತೆ. ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ತಾವು ಮಾತಾಡ್ಬಿಡ್ತೀರಿ. ಅದರಿಂದ ಸ್ವಲ್ಪ ತಮಗೆ ಹಿಂಸೆಗಳಾಗುವಂಥದ್ದು, ಅದರಿಂದ ಸ್ವಲ್ಪ ತಮಗೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಜಾಗೃತಿಯಾಗಿರಿ. ವ್ಯವಹಾರಸ್ಥರಿಗೆ, ವ್ಯಾಪಾರ ಕ್ಷೇತ್ರದಲ್ಲಿ ಆಮದು ಮತ್ತು ರಫ್ತನ್ನು ಮಾಡೋರಿಗೆ, ಮೀನುಗಾರರಿಗೆ, ಮತ್ತು ವಿಶೇಷವಾಗಿ ರೈತಾಪಿ ಕ್ಷೇತ್ರದಲ್ಲಿರೋರಿಗೆ ಎಲ್ಲರಿಗೂ ಸಹಿತ ಉನ್ನತವಾದಂಥ ಅಧಿಕಾರಗಳು ದೊರೆಯುವಂಥದ್ದು, ಉನ್ನತವಾದಂಥ ಪ್ರಾಬಲ್ಯತೆಗಳು ದೊರೆಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರೈತರಿಗೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಅಭಿನಾಭಾವ ಸಂಬಂಧಗಳು ಇಲ್ಲಿ ಕಂಡು ಬರುತ್ತೆ ಅವರಿಬ್ಬರ ನಡುವೆ. ಅದು ಉತ್ತಮವಾದಂಥ ಪ್ರಾಬಲ್ಯತೆಯನ್ನು ತಂದುಕೊಡುತ್ತೆ ಅಂತ ಸಹಿತ ತಿಳಿಸ್ಕೊಡ್ಬೋದು. ವೃಶ್ಚಿಕ ರಾಶಿಯವರು ಆದಷ್ಟು ಸಹಿತ ಮನೆ ಕಟ್ಟಡದ ವಿಳಂಬಗಳಾಗ್ತಾ ಇದ್ರೆ, ಮನೆ ಕಟ್ಟಡದಲ್ಲಿ ಸ್ವಲ್ಪ ವಿಳಂಬಗಳು ಆಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರುತ್ತಾ ಇದೆ. ಜಾಗೃತಿ. ಯಾಕಂದರೆ ಒಂದೇ ಜಾಗದಲ್ಲಿ ತಟಸ್ಥರಾಗಿ ತಾವು ಮನೆಯನ್ನು ಕಟ್ತಾ ಇರ್ತೀರಿ. ಮನೆ ಕಟ್ಟಬೇಕಾದ್ರೇ ಸ್ವಲ್ಪ ಸಮಸ್ಯೆಗಳು ಕಂಡು ಬರುತ್ತೆ. ಅಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸೋದು, ತಮ್ಮ ನುರಿತ ಜ್ಯೋತಿಷ್ಯರೇ ತಮ್ಮ ಒಂದು ಜ್ಯೋತಿಷ್ಯ ಫಲಕವನ್ನು ತಾವು, ಜ್ಯೋತಿಷ್ಯ ಜಾತಕವನ್ನು ತಾವು ಅರ್ಥ ಮಾಡ್ಕೊಳ್ಳೋದು ಅತಿ ಉತ್ತಮ ಅಂತ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಸ್ನೇಹಿತರಿಂದ ಕೆಲವೊಂದು ಲಾಭಗಳಾಗುವಂಥದ್ದು, ಮತ್ತು
ತಮ್ಗೆ ಯಾವುದಾದ್ರು ಹಳೆಯ ಸಾಲ ಯಾರು ಕೊಡಬೇಕಿದೆ ಅವರಿಂದನೂ ಸಹಿತ ಸ್ವಲ್ಪ ತಮಗೆ ಸಾಲ ಮರುಪಾವತಿಗಳಿಗೆ ತಾವು ತುಂಬಾನೇ ಪರಿಶ್ರಮವನ್ನು ತಾವಿಲ್ಲಿ ಪಡಬೇಕಾಗತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಅದು ವೃಶ್ಚಿಕ ರಾಶಿಯವರು ಆದಷ್ಟು ಸಹಿತ ಸ್ವಲ್ಪ ಸೌಮ್ಯತೆಯನ್ನು ಕಾಪಾಡ್ಕೊಳ್ಳಿ, ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಿ. ಹೃದಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಸೊಂಟಕ್ಕೆ ಸಂಬಂಧಪಟ್ಟಂತಹ ಅಥವಾ ಕಿಡ್ನಿಗೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಾಡ್ತಾ ಇದೆ. ಆರೋಗ್ಯದಲ್ಲಿ ಹೆಚ್ಚಿನ ಗಮನವನ್ನು ತೆಗೆದುಕೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡುವುದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ವೃಶ್ಚಿಕ ರಾಶಿಯವರ ನೌಕರಿಯಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ಏರಲಿಕ್ಕೆ ಕೆಲವೊಂದು ಪ್ರಗತಿಪರವಾದಂತಹ ವಿಚಾರಗಳು ಸಹಿತ ಕಂಡು ಬರುತ್ತೆ ಅಂತಲೂ ಸಹಿತ ನಾನು ಇಲ್ಲಿ ತಿಳಿಸ್ಕೊಡ್ಬೋದು. ಇದಾಗಿತ್ತು ವೃಶ್ಚಿಕ ರಾಶಿಯ ವಾರ್ಷಿಕ ಭವಿಷ್ಯ. ವಿಶೇಷವಾಗಿ ಅದೃಷ್ಟ ಸಂಖ್ಯೆಯಾಗಿ ತಾವು 8ನ ಆಯ್ಕೆ ಮಾಡ್ಕೊಳ್ಳಿ ಮತ್ತು ದೈವ ಆರಾಧನೆಯಲ್ಲಿ ತಾವು ತಾಯಿ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿಯನ್ನು ತಾವು ಆರಾಧನೆ ಮಾಡೋದ್ರಿಂದ ಉತ್ತಮವಾದಂಥ ಪ್ರಾಬಲ್ಯತೆ ತಮಗೆ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ಸಹಿತ ತಮಗೆ ಬೆಲ್ ಐಕಾನ್ ಮುಖಾಂತರ ತಮ್ಮ ಒಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.